ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗುಡೇನಕಟ್ಟಿಯಲ್ಲಿ 60 ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ಕ್ಷೇಮಾಭಿವೃದ್ಧಿ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಂಆರ್ ಪಾಟೀಲ. ಮನುಷ್ಯ ಉತ್ತಮ ಆರೋಗ್ಯ ಹೊಂದಲು ಸ್ಥಳೀಯ ಮಟ್ಟದಲ್ಲಿ ಆರೋಗ್ಯ ಕ್ಷೇಮಾಭಿವೃದ್ಧಿ ಕೇಂದ್ರಗಳು ನಿರ್ಮಾಣ ಅತ್ಯವಶ್ಯಕ ಅಂತ ಶಾಸಕ ಎಂಆರ್ ಪಾಟೀಲ್ ಹೇಳಿದ್ದಾರೆ. ಅವರು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಆರೋಗ್ಯ ಕ್ಷೇಮಾಭಿವೃದ್ಧಿ ಕೇಂದ್ರ ನಿರ್ಮಾಣಕ್ಕೆ ಎಂಆರ್ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಭಾಗದ ಚಿಕಿತ್ಸಾ ಕೇಂದ್ರಕ್ಕೆ ಸುಸಜ್ಜಿತ ಕಟ್ಟಡದ ಅವಶ್ಯಕತೆ ಇದ್ದು, ನಿರ್ಮಾಣದ ನಂತರ ಬಡವರು, ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಮನವಿಗೆ ಸ್ಪಂದಿಸಿದ ಇಲಾಖೆ ಸಚಿವರು ಆದ ದಿನೇಶ್ ಗುಂಡೂರಾವ್ ಅವರಿಗೂ ಈ ಮೂಲಕ ಕೃತಜ್ಞತೆ ಸಲ್ಲಿಸುತ್ತೀನಿ ಅಂತ ಬಸವರಾಜ ಯೋಗಪ್ಪನವರು ಮಾತನಾಡಿ ತಿಳಿಸಿದ್ದಾರೆ. ಇದರ ಭೂಮಿ ಪೂಜಾ ಕಾರ್ಯಕ್ರಮ ಸುಮಾರು 60 ಲಕ್ಷ ರೂಪಾಯಿದಲ್ಲಿ ಈ ಒಂದು ಆರೋಗ್ಯ ಕೇಂದ್ರವನ್ನು ಇವತ್ತಿನ ದಿನ ಭೂಮಿ ಪೂಜೆ ಕೈಗೊಂಡಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು, ತಾಯಂದಿರು ಹಾಗೂ ವೈದ್ಯಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತಿನ ದಿನ ಮಾಧ್ಯಮದ ಮಿತ್ರರು ಕೂಡ ಭಾಗವಹಿಸಿದ್ದಾರೆ. ಭಾಳ ಜನದ ಬೇಡಿಕೆ ಇತ್ತು. ನಾಳೆ ಒಂದು 20-30 ವರ್ಷ ಆಗಿತ್ತು ಈ ಒಂದು ಯೋಜನೆ ಸರ್ಕಾರದ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಇದನ್ನು ಮಂಜೂರು ಮಾಡಿಕೊಟ್ರ. ಇದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಇದಕ್ಕೆ ಪ್ರಯತ್ನ ಮಾಡಿದಂಥ ಗ್ರಾಮ ಪಂಚಾಯತಿಯರಿಗೂ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ಇದು ಒಂದು 15 ದಿನ ಆಗಿತ್ತು ಮೊದಲು ಪೂಜೆ ಮಾಡ್ಬೇಕು ಅನ್ನಕತ್ತು. ಕಾರಣಾಂತರದಿಂದ ಮುಂದೆ ಹೋಗಿತ್ತು. ಇವ್ರು ಮತ್ತೆ ಕೇಳಿದ್ರೆ ಯಾವಾಗ ಮಾಡೋಣ್ರಿ ಆರೋಗ್ಯ ಸಬ್ ಸೆಂಟರ್ ಅಂತೇಳಿ ಮುಂದಾರಾಗಿದೆ. ಅದಕ್ಕೆ ಬಹುದಿನಗಳ ಭಾಳ ಬೇಡಿಕೆ ಇತ್ತು. ನಾವು ಜಗ್ಗ ಇಷ್ಟೋ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಅದು ಶಾಸಕರಾದ ಒಂದು ಮತ್ತು ಗುಡ್ಲಿ ಪೂಜೆ ಮಾಡಿದ್ರು. ನಮಗೆಲ್ಲ ತುಂಬ ಸಂತೋಷವಾಗಿದೆ. ಈ ಸಭೆ ಸಮಾರಂಭಕ್ಕೆ ಈಗಾಗಲೇ ನಮ್ಮ ವೈದ್ಯಾಧಿಕಾರಿಗಳು ಅವರಿಗೆ ಹೋಗೋದು, ನಾವು ಕಾಡೋದು ಮಾಡ್ತಿದ್ವಿ. ಅವರು ಯಾಕೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೋಬಾರ್ದು. ಯರಗುಪ್ಪಿ ಮೇಡಮ್ ಅವರ ಯಾಕೆ ಅವ್ರಿಗೆ ಭಾಳ ಗಂಟು ಬಿಟ್ಟಿದ್ವಿ ನಾವು ಮೇಡಮ್ ಅವರಿಗೆ. ಮೇಡಮ್ ಅವರ ನಮ್ಮ ಸಬ್ ಸೆಂಟರ್ ಏನಾಯ್ತು ಅಂತೇಳಿ ನಾವು ಒಂದು ಆಸೆ ಇತ್ತು, ನಮ್ಮ ಹುಡುಗರು ಆಸ್ಪತ್ರೆ ಆಗ್ಬೇಕು ಅನ್ನೋವಂಥದ್ದು ಇತ್ತು. ಈಗ ಇವತ್ತು ಅದು ನೆರವೇರೈತಿ. ನಮ್ಮ ಶಾಸಕರು ಗುದ್ಲಿ ಪೂಜೆ ಮಾಡ್ಯಾರ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ರಾಜೇಂದ್ರ ಗೋಡವಿ, ಯರಗುಪ್ಪಿ ಆರೋಗ್ಯ ಅಧಿಕಾರಿ ಸಂಜನಾ ಬಗಲಿ, ವೀರೇಶ್ ಅಂಗಡಿ, ರಾಜು ಕಲ್ಕೂರ, ಚಿನ್ನವೀರ ಸ್ವಾಮಿ, ಹಿರೇಮಠ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೀಲವ ಹೊಸಳ್ಳಿ, ಸದಸ್ಯರು, ಆಶಾ ಕಾರ್ಯಕರ್ತರು ಅನೇಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.